ಸದ್ಗುರು ಸಿದ್ಧಾರೂಢರ ಸದ್ಗುರು ಗುರುನಾಥಾರೂಢರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಗ್ರಂಥಕರ್ತೃಗಳಾದ ಶ್ರೀಮನ್ ನಿಜಗುಣ ಶಿವನಿಗಳ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಪಜ್ಜನವರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿವರೆಗೆ ತಮ್ಮ ಪ್ರವಚನ ಸೇವೆ ಮಾಡಿದಂತ ತಾಯಿಯವರು ಧನ್ಯವಾದಗಳನ್ನು ಹೇಳ್ತಾ ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯದ ಮಗಳೆಂಬುವ ಪರಾತ್ಪರ ಶಿವನಿಗೆ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಶ್ರೇಣಿಗಳು ಅನುಭವ ಸಾರದೊಳಗ ಮೊದಲನೇ ಸಂಧಿಯಲ್ಲಿ ಜಗತ್ತಿನ ವಿಚಾರ ಕುರಿತು 7ನೇ ಒಂದು ಸೂತ್ರದಲ್ಲಿ ಪ್ರಶ್ನೆ ಮಾಡಿದ್ದ ಶಿಷ್ಯನ ಜಗತ್ತಿಗೆ ಬ್ರಹ್ಮವೇ ಕಾರಣ ಅಂದ್ರ ಕಾರ್ಯಕ್ಕೂ ಕಾರಣಕ್ಕೂ ಸಲಕ್ಷಣ ಇರಬೇಕು. ಅದಕ್ಕ ನೀವು ಜಗತ್ತಿಗೆ ಬ್ರಹ್ಮ ಕಾರಣ ಅಂತ ಹೇಳಕ್ ಹೋಗ್ಬೇಡ್ರಿ, ಮಾಯಾ ಕಾರಣ ಅಂತ ಹೇಳ್ರಿ ಅಂತ ಪ್ರಶ್ನೆ ಮಾಡಿದ್ದ. ಜಡ ಮೃತ್ತಿಕ ಹೇತು ಒಡೆದ ಕುಂಭಾದಿಗಳು ಜಡವೇ ಆದಂತೆ ಚಿತ್ ಕಾರಣದ ಜಗಂ ಜಡವಾಗಬಾರದು ಎನ್ನುವ ಅಂತ ಪ್ರಶ್ನೆ ಮಾಡಿದ್ದ. ಅದಕ್ಕ 8ನೇ ಸೂತ್ರವನ್ನ ಪ್ರಾರಂಭ ಮಾಡಿದ್ದ. ಈ ಇದ್ದ ಒಂದು ಬ್ರಹ್ಮವೇ ಜಗತ್ತಿಗೆ ವಿವರ್ತ ಉಪಾದಾನ ಕಾರಣ ಆಗಿದೆ ವಿನಃ ಇಲ್ಲದ ಮಾಯಾ ಅನ್ನುವಂಥದ್ದು ಅದು ಉಪಾದಾನ ಆಗಕ್ಕೆ ಬರಂಗಿಲ್ಲ. ಯಾಕಂದ್ರೆ ಸತ್ಯನಿಸಿ ಜಗದ ಉಪಾದಾನ ಒಂದಿಲ್ಲಾಗಿ ಚಿತ್ತಿನ ವಿವರ್ತ ಜನಬೇಕು ಅಂತ ಹಿಂದೆ ಹೇಳ್ಕೊಂಡ್ ಅದಕ್ಕ ಈ ಒಂದು ಜಗತ್ತನ್ನುವಂಥದ್ದು ಇದು ಸಹಿತ ಬ್ರಹ್ಮ ಸ್ವರೂಪವೇ ಇದೆ. ಯಾಕಂದ್ರ ಕಲ್ಪಿತವಾಗಿ ತೋರ್ತದಂದ್ರ ಅದು ಕೂಡ ಅಧಿಷ್ಠಾನ ಸ್ವರೂಪವೇ ಇರುತ್ತದೆ. ವಿಚಾರ ಮಾಡಿ ನೋಡಿದ್ರ ಇದು ಒಂದು ಇಲ್ಲಿನೂ ಕೂಡ ಬ್ರಹ್ಮನ್ ಲಕ್ಷಣ ಇದೆ ಅನ್ನುವಂಥದ್ದನ್ನ ಹೇಳಿದ್ರು. ಅದ್ರ ಬಾಧಿತಾನುವೃತ್ತಿಯಿಂದ ನೋಡು ಬ್ರಹ್ಮ ಸ್ವರೂಪವೇ ಇದೆ ಅಂತ ಹೇಳಿ ಅವ ಪ್ರಶ್ನೆ ಏನ್ ಮಾಡಿದ್ದ, ಕಾರ್ಯಕ್ಕ ಕಾರಣಕ್ಕೆ ಸಲ್ಲಕ್ಷಣ ಇರ್ಬೇಕಂತಿದ್ದ. ಸಲ್ಲಕ್ಷಣನಾದ ನಮ್ಮ ಅವಿವೇಕದಿಂದ ಚಿತ್ತು ಉಪಾದಾನ ಕಾರಣನಾದರೂ ಜಗತ್ತು ಅಚಿತ್ಯನಿಸಿ ತೋರುವುದು ಅವಿವೇಕದಿಂದ, ನಮ್ಮ ಅಜ್ಞಾನದಿಂದ ಈ ಜಗತ್ತೊಂದು ಬೇರೆ ಅದ, ಇದೊಂದು ಸತ್ಯವಾಗಿ ಜಡವಾಗಿ ಪರಮಾತ್ಮನಿಗೆ ಭಿನ್ನವಾಗಿ ಐತಿ ಅಂತ ಅನಿಸ್ತವ, ಅವಿವೇಕದಿಂದ ಅನಿಸ್ತವ. ಆದ್ರ ಚಿತ್ತು ಅದು ಒಂದೇ ಇದ್ದದ್ದು, ಅದೇ ಉಪಾದಾನ ಕಾರಣ ಐತಿ, ಜಗತ್ತುನು ಕೂಡ ಬ್ರಹ್ಮ ಸ್ವರೂಪನ ಐತಿ ಅಂತ ಹೇಳ್ತಾ ಒಂದು ವೇಳೆ ಸಂಲಕ್ಷಣ ನೀನು ಈ ಜಗತ್ತ ಇದು ಬ್ರಹ್ಮನ ಕಾರ್ಯ ಅಥವಾ ಬ್ರಹ್ಮವೇ ವಿವರ್ತ ರೂಪದಿಂದ ಜಗತ್ತಾಗಿ ತೋರೇನಂದ್ರ ಸಲ್ಲಕ್ಷಣ ಇಲ್ಲ ಅಂತಿದೆ, ವೈಲಕ್ಷಣ ಐತಿ ಅಂತಿದ್ವಿ. ಕಾರ್ಯಕ್ಕೂ ಕಾರಣಕ್ಕೂ ಸಲ್ಲಕ್ಷಣ ಇರಬೇಕಂತ ನಿಯಮನೂ ಇಲ್ಲ. ಸರ್ವತಾ ಎಲ್ಲಾ ಕಡೆ ಉಪಯೋಗ ಆಗುದಿಲ್ಲ, ಅದು ಒಮ್ಮೆ ವೈಲಕ್ಷಣವಾಗಿ ಇರಬಹುದು. ಅದಕ್ಕೆ ಮುಂದೆ ಒಂದೇ ಇದ್ದ ಬ್ರಹ್ಮವೇ ಅದು ಜಗದಾಕಾರವಾಗಿ ತೋರ್ತದ ಅಜ್ಞಾನ ಮೂಲಕವಾಗಿ ತಿಳಿದ ನೋಡಿದ್ರೆ ಒಂದೇ ಒಂದು ಬ್ರಹ್ಮಚೇತನ ಅದ, ಪಾರಮಾರ್ಥಿಕ ಸತ್ತರು ಅದೇ ಒಂದು ಚೇತನ ಅದ. ಯಾವ ಅದಕ್ಕೆ ನಾಶವಿಲ್ಲದೆ ಪ್ರಳಯ ಆದ್ರೂ ಕೂಡ ಜಗತ್ತು ಪ್ರಳಯ ಆದ್ರೂ ಕೂಡ ಅದಕ್ಕೆ ಪ್ರಳಯತ್ವ ಇಲ್ಲ, ಜಗತ್ತ ನಾಶ ಆದ್ರೂ ಅದಕ್ಕೆ ನಾಶತ್ವ ಇಲ್ಲ. ಅದು ಬ್ರಹ್ಮಚೇತನ, ಅದು ಒಂದೇ ಒಂದಾಗಿದೆ ಅಂತ ಹೇಳ್ತಾ ಈ 1ನೇ ನುಡಿಯನ್ನು ಪ್ರಾರಂಭ ಮಾಡ್ತಾ, ಸಾರಜ್ಞ ತಿಳಿನೇನೆ ಕಾರಣ ಗುಣಂ ತನ್ನ ಕಾರ್ಯೋಳು ಇಹುದು ನೇಮವಲ್ಲಂ ದಧಿಕ್ಷೀರ ಪ್ರಸೂನ ಫಲದಂತೆ. ಏನ್ ಹೇಳ್ತಾರೆ, ಸಾರಜ್ಞ ತಿಳಿನೇನೆ ಕಾರಣ ಗುಣಂ ತನ್ನ ಕಾರ್ಯೋಳು ಇಹುದು ಅಂದ್ರೆ ನೇಮವಲ್ಲಂ ದಧಿಕ್ಷೀರ ಪ್ರಸೂನ ಫಲದಂತೆ. ಸಾರಜ್ಞ ಅಂದ್ರು ಶಿಷ್ಯನಿಗೆ, ಸಾರಜ್ಞ ಅಂತ ಯಾಕಂದ್ರು ಅಂದ್ರೆ ಸಾರವನ್ನು ತಿಳಿದವ, ಸಾರಜ್ಞ ಸಾರಜ್ಞ ಎದ್ರ ಸಾರವನ್ನು ತಿಳಿದವ
ವೇದದ ಸಾರವನ್ನು ಕೇಳ್ತಾವ. ವೇದ ಏನ್ ಹೇಳ್ತದ ಅಥವಾ ಸಕಲ ಶಾಸ್ತ್ರಗಳು ಏನ್ ಹೇಳ್ತಾವ? ಅವ ಸಕಲ ಶಾಸ್ತ್ರಗಳು ಬ್ರಹ್ಮನನ್ನು ಕುರಿತೇ ಪ್ರವೃತ್ತಿ ಆಗ್ತಾವ. ಸರ್ವೇ ವೇದ ಯತ್ಪದಂ ಆಮನಂತಿ ತಪಾಂಸಿ ಸರ್ವಾಣಿ ಯತ್ ವದಂತಿ. ಏನೇ ಒಂದು ಹೇಳ್ತಾರ. ತಪಾನು ಇದೆ ಅಂತಾರೆ ಸರ್ವೇ ವೇದ ಯತ್ಪದಂ ಆಮನಂತಿ. ಎಲ್ಲಾ ಸಕಲ ಶಾಸ್ತ್ರಗಳು ಏನು ಬ್ರಹ್ಮ ಸ್ವರೂಪದಲ್ಲಿ ಅವುಗಳ ತಾತ್ಪರ್ಯದ. ಅವು ಕರ್ಮಕಾಂಡ ಇರ್ಬೋದು, ಉಪಾಸನ ಇರ್ಬೋದು, ಜ್ಞಾನಕಾಂಡ ಇರ್ಬೋದು. ಅವುಗಳ ತಾತ್ಪರ್ಯ, ಕೊನೆಯ ತಾತ್ಪರ್ಯ ಎಲ್ಲಿದ ಅಂದ್ರೆ ಶುದ್ಧ ಬ್ರಹ್ಮದಲ್ಲಿ. ಅದಕ್ಕೆ ಬ್ರಹ್ಮಸೂತ್ರದೊಳಗೆ ಶಾಸ್ತ್ರ ಯೋನಿತ್ವ ಅಂತ ಒಂದು ಸೂತ್ರ ಬರ್ತದೆ. ಶಾಸ್ತ್ರ ಯೋನಿತ್ವ ಅಂದ್ರ ಶಾಸ್ತ್ರಸ್ಯ ಯೋನಿ ಶಾಸ್ತ್ರ ಯೋನಿ. ಶಾಸ್ತ್ರ ಯಶ್ಯ ಯೋನಿ ಶಾಸ್ತ್ರ ಯೋನಿ. ಅಂದ್ರೆ ಎಲ್ಲ ಶಾಸ್ತ್ರಗಳು ಕೂಡ ಅವುಗಳ ತಾತ್ಪರ್ಯ ಎಲ್ಲಿದಂದ್ರೆ ಶುದ್ಧ ಬ್ರಹ್ಮದಲ್ಲಿ ಅದ. ಅವನ್ ತಿಳ್ಸಾಕ ಅವ್ ಪ್ರವೃತ್ತಿ ಆಗತ್ತ. ನದಿಗಳು ಸಮುದ್ರದಿಂದ ಉತ್ಪತ್ತಿ ಆಗ್ತಾವ. ಸಮುದ್ರದಿಂದ ಉತ್ಪತ್ತಿ ಆಗಿ ಕೊನೆಗೆ ಯಾವ ಕಡೆ ಹರಿತಾವ? ಸಮುದ್ರ ಕಡೆನೇ ಹರಿತಾವ. ಸಮುದ್ರ ಕಡೆ ಹರಿತಾವ, ಸಮುದ್ರವನ್ನೇ ಸೇರ್ತಾವ. ಹಂಗ ಎಲ್ಲ ಸಕಲ ಶಾಸ್ತ್ರಗಳು ಈಶ್ವರನಿಂದ ಅಪೌರುಷಯವೆನಿಸಿಕೊಂಡು ಅವನ ವಾಣಿಯಿಂದ ಪ್ರಕಟ ಆಗಿ ಕೊನೆಗೆ ಅವು ಪರಂಪರ ರೂಪದಿಂದ ಆಗಲಿ ಸಾಕ್ಷಾತ್ ಆಗಲಿ ಬ್ರಹ್ಮ ಸ್ವರೂಪವನ್ನು ತಿಳಿಸುವುದರಲ್ಲಿಯೇ ಪ್ರವೃತ್ತಿ ಆಗ್ತಾವ. ಹಿಂಗ ಆ ವೇದಗಳ ಸಾರ, ಶಾಸ್ತ್ರದ ಸಾರ, ಬ್ರಹ್ಮದ ಕಡೆನೇ ಪ್ರವೃತ್ತಿ ಐತಿ ಅಂತ ಅದರ ಸಾರವನ್ನು ತಿಳಿದಂತವನೇ ಸಾರಜ್ಞ. ಅದಕ್ಕೆ ಸಾರಜ್ಞ ಅಂತ ಹೇಳಿ. ಏನಂತ ಹೇಳಿ ಸಾರಜ್ಞ ತಿಳಿ ನೀನೆ ಕಾರಣ ಗುಣಂ ತನ್ನ ಕಾರ್ಯೋಳಿಯುವುದು ನಿಯಮವಲ್ಲ. ಕೇಳು ಅಂತಾರವರು, ಕಾರಣ ಗುಣ ತನ್ನ ಕಾರ್ಯೋಳಿಯುವುದು ನಿಯಮ ಅಲ್ಲ. ಈ ಜಗತ್ತಿಗೆ ಬ್ರಹ್ಮವೇ ಕಾರಣವಾಗಿದೆ. ಆ ಬ್ರಹ್ಮ ಹೆಂಗದ ಅಂದ್ರೆ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅಥವಾ ಚಿನ್ಮಯ ಅದ. ಚಿನ್ಮಯ ಅಂದ್ರೆ ಸ್ವಯಂ ಪ್ರಕಾಶ ಅದ. ಆದರ ಕಾರ್ಯರೂಪವಾದ ಜಗತ್ತ ಜಡ, ಅಸತ್ತದ, ಜಡ ಅದ, ದುಃಖಾತ್ಮಕ, ಪರಿಚ್ಛಿನ್ನದ, ಹಿಂಗ್ ತೋರಾಕತ್ತದ. ವೈಲಕ್ಷಣ್ಯ ಪ್ರತೀತಿ ಆಗಕತ್ತದ. ಕಾರ್ಯಕ್ಕೂ ಕಾರಣಕ್ಕೂ ಸಂಲಕ್ಷಣನೇ ಪ್ರತೀತಿ ಆಗಬೇಕಂತ ನಿಯಮ ಇಲ್ಲ ಅಂತಾರ. ಸಾರಜ್ಞ ತಿಳಿನೇನಿ ಕಾರಣ ಗುಣ ತನ್ನ ಕಾರ್ಯೋಳಿಯುವುದು ನೇಮವಲ್ಲ. ತನ್ನ ಕಾರ್ಯದಲ್ಲಿ ಆ ಕಾರಣದ ಗುಣ, ತನ್ನ ಕಾರ್ಯದಲ್ಲಿ ಆ ಲಕ್ಷಣಗಳು ಇರಬೇಕಂತ ಎಲ್ಲಾ ಕಡೆ ಉಪಯೋಗ ಬರುವುದಿಲ್ಲ. ಒಂದೊಂದ್ ಕಡೆ ಇರ್ತದ, ಒಂದೊಂದ್ ಕಡೆ ಇರಂಗಿಲ್ಲ. ಮುಂದೆ ದೃಷ್ಟಾಂತ ಕೊಡ್ತಾರೆ. ಏನಂತ? ದಧಿ ಕ್ಷೀರ ಪ್ರಸೂನ ಫಲದಂತೆ. ದಧಿ ಕ್ಷೀರ ಪ್ರಸೂನ ಫಲದಂತೆ. ಕ್ಷೀರ ದಧಿ ಆಗ್ತವ, ಹಾಲ ಮೊಸರು ಆಗ್ತವ. ಹೌದಲ್? ಮೊಸರಿಗೆ ಹಾಲೇ ಕಾರಣ, ಮೊಸರಿಗೆ ಹಾಲೇ ಕಾರಣ. ಆದ್ರ ಹಾಲಿನ ಗುಣ ಮೊಸರಿನ ಗುಣ ಅಂದ್ರೆ ಭಿನ್ನ ಭಿನ್ನ ಅದ. ಕಾರಣದ ಗುಣ ಕಾರ್ಯದೊಳಗೆ ಇರಬೇಕಾಗಿತ್ತಲ್ಲ, ಹಾಲಿನ ಗುಣ ಮೊಸರಿನಲ್ಲಿ ಇರಬೇಕಾಗಿತ್ತಲ್ಲ. ಹಾಲ ಮಧುರದ ದ್ರವ ಅದ, ಮೊಸರ ಗಟ್ಟಿ ಅದ, ಹುಳಿ ಅದ. ಮತ್ತೆ ನಿನಗ ಕಾರಣದ ಗುಣ ಕಾರ್ಯದೊಳಗೆ ಇರ್ಬೇಕಂತೀವಿ. ಎಲ್ಲಿ ಅದಾವ ನೋಡು, ತೋರ್ಸು. ವೈಲಕ್ಷಣದ ಇಲ್ಲ, ಕಾರಣಕ್ಕೂ ಕಾರ್ಯಕ್ಕೂ. ಪ್ರಸೂನ ಫಲದಂತೆ ಅಂದ್ರೇನು? ಹೂವು ಒಂದ್ ಮಾವಿನ ಗಿಡ ಐತೆ ಅಂತ ತಿಳ್ಕೊಳ್ರಿ. ಹೂ ಬಿಟ್ಟಿರ್ತದ. ಹೂವನ್ನು ಸ್ವಲ್ಪ ಚೂಂಟಿ ಬಾಯಾಗ ಹಾಕೊಡ್ರಿ. ಹೂ ಹೆಂಗಿರ್ತದ? ಒಗರು ಇರ್ತದ. ಅದು ಹೆಂಗಿರ್ತದ? ಒಗರು ಇರ್ತದ. ಅದ್ರ ರೂಪಾನು ಬೇರೆ ಇರ್ತದ. ಹೂವ ಒಂಥರ ಹಿಂಗ ಈ ರೀತಿಯಾಗಿ ಟಿಸ್ಟುಗಳು ಇರ್ತಾವ. ಅದೇ ಹೂವ ಮಾವಿನ ಮಿಡಿ ಆಯ್ತು, ಕಾಯಿ ಆಯ್ತು, ಕೊನೆಗೆ ಹಣ್ಣು ಆಯ್ತು. ಹಣ್ಣಾದ್ಮೇಲೆ ಅದರಲ್ಲಿ ಮಧುರತ್ವ ಬಂತಿಲ್ಲ. ಅದರ ಆ ಏನು ಕಾರ್ಯರೂಪವಾದಂತ ಮಾವಿನ ಹಣ್ಣಂದು ರೂಪನ ಬೇರೆ, ಕಾರಣವಾದ ಹೂವಿನ ರೂಪನ ಬೇರೆ, ಅದರ ರಸನದ ರುಚಿನ ಬೇರೆ.
ಈ ಹಣ್ಣಿನ ರಸದ ರುಚಿನ ಬೇರೆ. ಹಂಗಾರ ಸಂಲಕ್ಷಣ ಐತೆ ನೋಡಿ. ಮಾವಿನ ಹಣ್ಣು ಒಗರಿರ್ಬೇಕಾಗಿತ್ತು, ಅದ್ರ ರೂಪ ಬದಲಾವಣೆ ಆಗಬಾರ್ದಾಗಿತ್ತು. ಇದರಾಗ ನೋಡೋದು ಮಧುರದ, ಅದ್ರಾಗ ನೋಡಿದ್ರೆ ಒಗರದ. ಏನ್ರಿ ಅದ ಹಾಲು ಅದ್ ನೋಡಿದ್ರೆ ಸಿಹಿ ಅದ, ಅದು ದ್ರವ ಅದ. ಏನ್ರಿ ಇದು ನೋಡಿದ್ರ ಹುಳಿ ಅದ, ಗಟ್ಟಿ ಅದ. ಹಂಗಾರ ಕಾರಣದ ಗುಣ ಕಾರ್ಯದಲ್ಲಿ ಇರ್ಬೇಕಂತ ಏನ್ ನೇಮ ಅದ ಹೇಳಿ ನೋಡೋಣ. ಅವನೇನ್ ಇಲ್ಲಲ್ಲ ಅಂತ ಈ ರೀತಿಯಾಗಿ ಅವನ್ ಹೇಳಿದ. ಮುಂದೆ ಹೇಳ್ತ, ಚಿತ್ತು ಕಾರಣವು ಈ ಜಗತ್ತಿಗೆ ಆಗಿರಲಿನ ಅಚಿತ್ಯನಿಸಿ ಭಿನ್ನ ಜಾತೀಯವಾಗಿ ತೋರುತ್ತಂ ಈ ವಿಶ್ವ ಎಸೆಯುವುದು. ಚಿತ್ತು ಕಾರಣವು ಈ ಜಗತ್ತಿಗೆ ಆಗಿರಲಿ ಬಗೆಯಿಂದ ಅಚಿತ್ಯನಿಸಿ, ಏನ್ರಿ ಚಿತ್ತ ಬಗೆಯಿಂದ ಏನಾಗ್ತೈತದು ಆಗಿರಲಿ ಅಚಿತ್ಯನಿಸಿ ಭಿನ್ನ ಜಾತೀಯವಾಗಿ ತೋರುತ್ತಂ ಈ ವಿಶ್ವ ಎಸೆಯುವುದು. ಚಿತ್ತು ಕಾರಣವು ಜಗತ್ತಿಗೆ ಆಗಿರಲೇನು, ಈ ತೋರುವಂತ ಅಸತ್ತು ಜಡಾತ್ಮಕವಾದಂತ ಈ ಒಂದು ಜಗತ್ತು ತೋರಾಕತ್ತದಲ್ಲ, ಈ ಜಗತ್ತಿಗೆ ಯಾವ್ದು ಕಾರಣ ಅದಂದ್ರ ಒಂದೇ ಒಂದು ಚಿತ್ತ. ಅದೇ ಏನಾಗೈತಿ ವಿವರ್ತ ರೂಪದಿಂದ ಕಾರಣ. ಆ ಚಿತ್ತೆ ವಿವರ್ತ ರೂಪದಿಂದ ಏನಾಗಿದೆ ಜಗತ್ತಾಗಿದೆ. ಚಿತ್ತು ಕಾರಣವು ಈ ಜಗತ್ತಿಗಾಗಿರಲೇನೋ ಅಚಿತ್ಯನಿಸಿ ಭಿನ್ನ ಜಾತೀಯವಾಗಿ ತೋರುತ್ತಂ ಈ ವಿಶ್ವ ಎಸೆಯುವುದು. ಹಿಂಗಿದ್ರು ಕೂಡ ಅಂದ್ರೆ ಅರುರೂಪವಾದ ಶುದ್ಧ ಚೇತನ ಏನದಲ್ಲ, ಅರುರೂಪವಾದ ಚೇತನ ಈ ಜಗತ್ತಿಗೆ ಕಾರಣ ಆದ್ರೂ ಕೂಡ ನಮ್ಮ ಅವಿವೇಕ ಬುದ್ಧಿಯಿಂದ ಅಥವಾ ಅಜ್ಞಾನದ ಮೂಲಕವಾಗಿ ಅಚಿತ್ಯನಿಸಿ ಅಂದ್ರೆ ಈ ಜಗತ್ತ ಅಚಿತ್ಯನಿಸಿ. ಈ ಜಗತ್ತೇನ ನಮ್ಗೆ ಹೆಂಗ ಅಜ್ಞಾನ ಅವಸ್ಥೆಗೆ ಹೆಂಗ್ ತೋರ್ಕೊಂಡ ಈ ಜಗತ್ತ ಅಚಿತ್ತ ಅಂದ್ರೆ ಜಡ. ಜಗತ್ತು ಜಡ ಐತಿ, ಮತ್ತೆ ಜಗತ್ತ ಒಂದು ಬ್ಯಾರೆ ಸ್ವತಂತ್ರ ಸತ್ತಾ ಪಡ್ಕೊಂಡ್ ಐತಿ. ಇದಕ್ ಬ್ಯಾರೆ ಒಂದು ದೇವ್ರ ಅದಾನ ಅಂತ ಒಪ್ಪ ಇದ್ರೂ ಕೂಡ ಇದಕ್ಕೊಬ್ಬ ದೇವ್ರ ಬ್ಯಾರೆ ಅದಾನ. ಚೇತನ ರೂಪ ಆತ್ಮ ಒಂದು ಬೇರೆ, ಈ ಜಡ ರೂಪ ಜಗತ್ತು ಒಂದು ಬೇರೆ. ಇದು ಜಡವಾಗಿಯೂ ಮತ್ತು ಏನದ ಸದ್ರೂಪವಾಗಿ ಅಂದ್ರೆ ಸತ್ಯವಾಗಿಯೂ, ಸದ್ರೂಪ ಅಲ್ಲ ಸತ್ಯವಾಗಿ ಐತಿ ಇದು ಅಂತ ನಂಬತಾನ ಯಾರು ಅಜ್ಞಾನಿ. ಈ ರೀತಿ ಅಜ್ಞಾನಿ ನಂಬಾಕ ಏನ್ ಕಾರಣ ಅಂದ್ರೆ ಅವನ ಅವಿವೇಕ ಕಾರಣ, ಅವನ ಅಜ್ಞಾನ ಕಾರಣ, ಸ್ವರೂಪದ ಜ್ಞಾನ ಆಗದೇ ಇರುವುದು ಕಾರಣ. ಹೌದಲ್ಲ? ಅದಕ್ಕ ಚಿತ್ತು ಕಾರಣವು ಈ ಒಂದು ಚೇತನ ಅನ್ನುವಂಥದ್ದು ಪರಮ, ಆ ಚೇತನ ಅನ್ನುವಂಥದ್ದು ಈ ಜಗತ್ತಿಗೆ ಕಾರಣ ಆದ್ರೂ ಕೂಡ ಅಚಿತ್ಯನಿಸಿ ಚಿತ್ತ ಕಾರಣವು ಈ ಜಗತ್ತಿಗೆ ಆಗಿರಲೇನು ಅಚಿತ್ಯನಿಸಿ ಅಂದ್ರೆ ಈ ಜಗತ್ತ ಅಜ್ಞಾನ ಮೂಲಕವಾಗಿ ಏನ್ ಪ್ರತೀತಿ ಆಗತ್ತದ, ಜಡವಾಗಿ ಪ್ರತೀತಿ ಆಗತ್ತದ. ಆತ್ಮನಕ್ಕಿಂತ ಭಿನ್ನವಾದ ಸತ್ತ ಐತನ ಇದಕ್ಕಂತ ಪ್ರತೀತಿ ಆಗತ್ತ. ಯಾಕ? ಅವಿವೇಕದಿಂದ. ಭಿನ್ನ ಜಾತೀಯವಾಗಿ ಅಂದ್ರೂ ಇದರಲ್ಲಿ ಆತ್ಮತ್ವ ಇಲ್ಲ. ಆತ್ಮದಲ್ಲಿ ಆತ್ಮತ್ವ ಅಲ್ವಾ, ಇದರಲ್ಲಿ ಜಡತ್ವ. ಭಿನ್ನ ಜಾತಿ ಅಂದ್ರೆ ಇದು ಜಡ, ಅದು ಚೇತನ. ಹಿಂಗ್ ತೋರಾಕತ್ತದ ಏನ್ರಿ? ಜಗತ್ತ ಯಾರಾದ್ರೂ ಸುಳ್ಳದ, ಜಗತ್ತು ಬ್ರಹ್ಮ ಸ್ವರೂಪವೇ ಅದ ಅಂತ ಶಾಸ್ತ್ರ ತಿಳಿದವನಿಗೆ, ಶಾಸ್ತ್ರ ಅದ ಸಂಸ್ಕಾರ ಇದ್ದಾವ ಅಂತಾನ ವಿನಃ ಒಬ್ಬ ಅಜ್ಞಾನಿ ಮನುಷ್ಯ ಈ ಜಗತ್ತಿಗೆ ಚೇತನ ಅಥವಾ ಈಶ್ವರ ಸ್ವರೂಪ ಅಂತ ಅನ್ನಂಗಿಲ್ಲ. ಜಗತ್ತಿನ ಪದಾರ್ಥಗಳಲ್ಲಿನ ರಮಮಾಣ ಆಗಿರ್ತಾನ. ಜಗತ್ತು ಒಂದು ಸದಾ ಸತ್ಯ ಆಗೈತಿ, ಯಾವಾಗ್ಲೂ ಇರುದದ. ದೇವ್ರ ಎಲ್ಲದಾನ, ದೇವ್ರ ಇದ್ರೆ ಕಾಣಬೇಕಾಗಿತ್ತಲ್ಲ ಅಂತ ಹಿಂಗ್ ವಾದ ಮಾಡ್ಕೊಂತ ಕುಂಡಿರ್ತಾನ. ಅದಕ್ಕ ವಿಚಾರ ಮಾಡಿ ನೋಡಿದ್ರೆ ಒಂದೇ ಒಂದು ಚಿತ್ತ ಈ ಜಗತ್ತಿಗೆ ಕಾರಣ ಆದ್ರೂ ಕೂಡ ಏನು ಭಿನ್ನ ಜಾತೀಯವಾಗಿ, ಅದಕ್ಕಿಂತ ಅಂದ್ರ ಆ ಸದ್ರೂಪ ಬ್ರಹ್ಮಕ್ಕಿಂತ ಇದೊಂದು ಬ್ಯಾರೆ ಆಗಿ ಇದಕ್ಕೊಂದು ಸ್ವತಂತ್ರತ ಅದ, ಇದು ಜಡವಾಗಿ ಸತ್ಯವಾಗಿ ಅದ ಅಂತ ನಂಬುತ್ತಾ ಭಿನ್ನ ಜಾತೀಯವಾಗಿ ತೋರುತ್ತಂ ಈ ವಿಶ್ವ ಎಸೆಯುವುದು. ಈ ಜಗತ್ತ ಹಿಂಗ ಪ್ರತೀತಿ ಆಗ್ತದ. ಆತ್ಮನಿಗೆ ಭಿನ್ನ ಸತ್ತ ಉಳ್ಳದ್ದಾಗಿ ಇದು ಐತಿ ಅಂತ ಅವಿವೇಕದಿಂದ ನಮಗ ಪ್ರತೀತಿ ಆಗ್ತದ ಅಂತ ಹೇಳಿ ಮುಂದ ಮಗನೇ ಕೇಳು ಈ ಜಗಂ ಬಗೆಯಿಂದ ಅಚಿತ್ಯನಿಸಿ
ನಿಗಮಾನುಮಾನ ಯುಕ್ತಂತರಂಗಳಿಂ ನೋಡಿ ನೋಡಿ ಸಂವಿಧಾನ ಬೇಕು. ನೋಡ್ರಿ, ಹಿಂಗ ಪ್ರತೀತಿ ಆಗ್ತತಿ ಅಂತ ಐತಲ್ಲ, ಇದು ಯಥಾರ್ಥ ಜ್ಞಾನ ಅಲ್ಲ. ನಿನಗ್ ಪ್ರತೀತಿ ಆಗಾಕತ್ತಲ್ಲ, ಏನ ಈ ಚೇತನವೇ ಜಗತ್ತಿಗೆ ಕಾರಣ ಆದ್ರೂ ಈ ಜಗತ್ತು ಭಿನ್ನ ಜಾತೀಯವಾಗಿ ಅಚಿತ್ಯ ಅನಿಸಿ ತೋರುವುದು ಅಂತ ಹೇಳ್ತಾರಲ್ಲ, ಹಿಂಗ ನಿನ್ ಪ್ರತೀತಿ ಆಕತ್ತದು ಜಗತ್ತೊಂದು ಬೇರೆ ಸತ್ಯವಾಗೈತಿ, ಈಗ ಜಡವಾಗೈತಿ, ಇದ್ ಹೆಂಗ ಚೇತನ ಸ್ವರೂಪ ಆಗ್ತೈತಿ ಏನು? ಅದಕ್ಕ ಇದಕ್ಕ ಕಾರಣ ಒಂದು ಆತ್ಮ ಅದ ಅಂತ ಹಿಂಗ ನೀನ್ ತಿಳ್ಕೊಳಕ್ ಆಗಿಲ್ಲಲ್ಲ. ನಿನ್ನ ಅವಿವೇಕದಿಂದ ಹಿಂಗಾಗ್ಯದ. ನಿನ್ನ ಅವಿವೇಕದಿಂದ ಈಗ ನೀ ಪ್ರತೀತಿ ಆಗ್ತದ. ಆದರೆ ನಿಗಮಾನುಮಾನವಿಡಿದು ವಿಚಾರಿಸಿ ಮಿಗೆ ನೋಡಿ ಸಂವಿಧಾನ ಬೇಕು ಹೇಳ್ತಾರ. ಮಗನೇ ಕೇಳು ಈ ಜಗಂ ಬಗೆಯಿಂದ ಅಚಿತ್ಯನಿಸಿ ನಿಗಮಾನುಮಾನವಿಡಿದು ವಿಚಾರಿ ಯುಕ್ತ್ಯಂತರಂಗಳಿನ ಮಿಗೆ ನೋಡಿ ಸಂವಿಧಾನ ಬೇಕು ಅಂತ ಹೇಳ್ತಾರ. ಮಗನೇ ಮಗ ಅಂದ್ರ ಶಿಷ್ಯ ಅಂತ, ಗುರುಪುತ್ರ ಮಗನೇ ಅಂತ. ಮಗನೇ ಕೇಳು ಈ ಜಗಂ, ಈ ಜಗತ್ತು ಕಾಣುವಂತ, ನಮ್ಗೆ ಎದುರುಗಡೆ ಕಾಣುವಂತ ಈ ಜಗತ್ತು ಬಗೆಯಿಂದ ಅಚಿತ್ಯನಿಸಿ, ಬಗೆ ಅಂದ್ರ ಭಾವ ಬಗೆ ಅಂದ್ರ ಅಜ್ಞಾನ ರೂಪ, ಅಜ್ಞಾನದ ಭಾವ. ಬಗೆ ಅಂದ್ರ ಅಜ್ಞಾನದ ಅವಿವೇಕ ಭಾವ. ಅಜ್ಞಾನ ಅಥವಾ ಅವಿವೇಕದ ಭಾವ. ಅವಿವೇಕ ಇರೋದ್ರಿಂದ ಅಜ್ಞಾನ ಇರೋದ್ರಿಂದ ಹೆಂಗ್ ಕನ್ಸಾಕತ್ತ ಅಚಿತ್ಯನಿಸಿ. ಅಲ್ಲ, ಇದಕ್ಕೆ ಕಾರಣವಾದದ್ದು ಬ್ರಹ್ಮ ಚಿತ್ತದ. ಇದು ಕೂಡ ಕಲ್ಪಿತವಾಗಿರುವುದರಿಂದ ಯಥಾರ್ಥ ವಸ್ತು ಅಲ್ಲ ಇದು ಜಗತ್ತ. ಹಗ್ಗದಲ್ಲಿ ತೋರಿದ ಹಾವಿನಂತೆ, ಸಾಕ್ಷಿ ಚೇತನದಲ್ಲಿ ತೋರಿದ ಸ್ವಪ್ನದಂತೆ ಇದು ಕಲ್ಪಿತವಾಗಿರುವುದರಿಂದ ಇದಕ್ಕೆ ಇರುವಿಕೆ ಇಲ್ಲ. ಇರುವುದು ಒಂದೇ ಒಂದು ಬ್ರಹ್ಮಚೇತನದ. ಈ ಜಗತ್ತ ವಿಚಾರ ಮಾಡಿ ನೋಡಿದ್ರೆ ಬಾಧಿತಾನುವೃತ್ತಿಯಿಂದ ಅದು ತೋರಿದ್ರು ಕೂಡ ಅಲ್ಲಿ ಈ ನಾಮರೂಪಗಳನ್ನ ಬಾಧಿಸಿರ ಅದು ಬ್ರಹ್ಮ ಒಂದಾದ. ಹಂಗಿದ್ರು ಕೂಡ ಅಜ್ಞಾನದ ಮೂಲಕವಾಗಿ ಇದು ಅಚಿತ್ಯ ಅನಿಸಿ ಜಡವಾಗಿ ಆತ್ಮನಿಗೆ ಭಿನ್ನವಾಗಿ ಒಂದು ಸತ್ಯ ಪಡ್ಕೊಂಡ ಐತಿ ಅಂತ, ಇದು ಸತ್ಯ, ಜಗತ್ತು ಸತ್ಯ ಅದ, ಮಿಥ್ಯ ಅಲ್ಲ ಅನ್ನುವಂತ ಭಾವನೆಯಿಂದ ನೀ ಕೂಡ್ಕೊಂಡಿದ್ದಿ. ಯಾಕೆ ನಿನಗೆ ಆಗೈತಿ ಅಂದ್ರೆ ನಿನಗೆ ಅವಿವೇಕದಿಂದ ಬಗೆಯಿಂದ ಅಚಿತ್ಯ ಅನಿಸಿ. ಮುಂದೆ ಹೆಂಗ ಮತ್ತೆ ಇದನ್ನ ನಾವು ಚೇತನ ಅಂತ ತಿಳ್ಕೊಬೇಕ್ರಿ? ಈ ಜಡಭಾವನೆ ಹೆಂಗ್ ನೀಗಿಸ್ಕೊಳ್ಬೇಕು? ಈಗ ಇದಕ್ಕೊಂದು ಸತ್ಯತ್ವ ಕೊಟ್ಟವೆಲ್ಲ, ಸತ್ಯತ್ವತನ ಹೆಂಗ್ ಹೋಗ್ತತಿ ಅಂದ್ರ ನಿಗಮ ಅನುಮಾನ ಯುಕ್ತ್ಯಂತರಂಗಳಿಂ. ನಿಗಮ ಶ್ರುತಿ ಪ್ರಮಾಣ, ಅನುಮಾನ ಪ್ರಮಾಣ, ಆಮೇಲೆ ಯುಕ್ತಿಗಳು ಬರ್ತಾವ. ಈ ಯುಕ್ತಿ ಶ್ರುತಿಯೇ ಯುಕ್ತಿ ಅನುಮಾನ ಪ್ರಮಾಣಗಳಿಂದ ನೋಡ್ರಿ ವಿಚಾರ ಮಾಡಿ ನೋಡಿದ್ರೆ, ಚೆನ್ನಾಗಿ ವಿಚಾರ ಮಾಡಿ ನೋಡಿದ್ರೆ, ಮಿಗೆ ನೋಡಿ ವಿಚಾರ ಮಾಡಿ ನೋಡಿದ್ರ ಈ ಜಗತ್ತನು ಕೂಡ ಸಂವಿತ್ ಎನ್ನಬೇಕು. ಸಂವಿತ್ ಅಂದ್ರೆ ಚೇತನ, ಸಂವಿತ್ ಎನ್ನಬೇಕು, ಸಂವಿದ್ ಎನ್ನಬೇಕು. ಅಂದ್ರ ಈ ಚೇತನನ ಐತಿ ನೋಡು, ಅದಕ್ಕ ಒಂದು ಮೊದಲು ನಿಮಗ್ ಯುಕ್ತಿ ಹೇಳ್ತೇವಿ ಅಂತ ಮುಂದವರು ಯುಕ್ತಿಯನ್ನು ಹೇಳಕ್ ಚಲೋ ಮಾಡ್ತಾರ. ಇದೆಲ್ಲ ಈ ಒಂದು ವಿಷಯ ನೈಷ್ಕರ್ಮ ಸಿದ್ಧಿಯೊಳಗೆ ಒಂದು ವಿಷಯ ಇದೆ ಏನ್ರಿ. ನೈಷ್ಕರ್ಮ ಸಿದ್ಧಿ ಏನು ಸುರೇಶ್ವರ ಆಚಾರ್ಯರು ಬರ್ದಾರಲ್ಲ, ಅದ್ರ ವಿಷಯನ ಹೆಚ್ಚಾಗಿ ತಗೊಂಡ. ಏನ್ ಬ್ರಹ್ಮಸೂತ್ರದಾಗ ನ ವಿಲಕ್ಷಣತ್ವಾತ್ ಅಶ್ಯ ತಥಾತ್ವಂ ಚ ಶಬ್ದಾತ್, ಬ್ರಹ್ಮಸೂತ್ರದಾಗ ನೋಡ್ರಿ ಅಂತಾರ. ಬ್ರಹ್ಮಸೂತ್ರ ನೋಡ್ರಿ ಅಂದ್ರೆ ವಿಲಕ್ಷಣ ಇಲ್ಲ, ಬ್ರಹ್ಮನಿಗೆ ವಿಲಕ್ಷಣ ಇಲ್ಲ. ಅದಕ್ಕ ನಿನ್ನ ಭಾವನೆಯಿಂದ ಜಗತ್ತು ಜಡವಾಗಿ ತೋರಾಕತ್ತತಿ, ಇದು ಚೈತನ್ಯ ಸ್ವರೂಪನ ಐತಿ. ಮುಂದ ನಾವು ಯುಕ್ತಿ ಮತ್ತು ಅನುಮಾನ ಪ್ರಮಾಣ, ಶ್ರುತಿ ಪ್ರಮಾಣದಿಂದ ಹೇಳ್ತೇವಿ ಅಂತ ಹೇಳಿ ಈಗ ಮುಂದ ಏನ್ ಹೇಳ್ತಾರ ಅಂತಂದ್ರ ಯುಕ್ತಿ ಹೇಳ್ತಾರ ನೋಡ್ರಿ. ಯುಕ್ತಿಯಿಂದ ಈ ಜಗತ್ತು ಬ್ರಹ್ಮ ಸ್ವರೂಪವೇ, ಬ್ರಹ್ಮವೇ ಅವಿವೇಕ ಮೂಲಕವಾಗಿ ಈ ಜಗದಾಕಾರವಾಗಿ ತೋರಾಕತ್ತ. ಜ್ಞಾನ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರ ಎಲ್ಲವೂ ಬ್ರಹ್ಮಮಯ, ಇರುವುದು ಒಂದೇ ಒಂದು ಆತ್ಮ ಅಥವಾ ಬ್ರಹ್ಮ ಸ್ವರೂಪ ಅದನ್ನ ಹೇಳ್ತಾರೆ.
ಜಳಹತ್ತಿ ಬರಲು ಮನೆಯೊಳಗುಳ್ಳ ಬೆಳಕು ಕತ್ತಲೆ ಎನಿಸಿ ಮತ್ತಮ ಬೆಳಗ್ಗೆ ತೋರ್ಪಂತೆ ತಿಳಿ ಆತ್ಮ ಅಖಿಳಬಹುದೆಂದು. ಜಳಹತ್ತಿ ಬರಲು ಮನೆಯೊಳ ಬೆಳಕು ಕತ್ತಲೆ ಎನಿಸಿ ಮತ್ತಮ ಬೆಳಗ ತೋರ್ಪಂತೆ ತಿಳಿ ಆತ್ಮ ಅಖಿಳಬಹುದೆಂದು. ಈಗ ಒಬ್ಬ ಮನುಷ್ಯ ಬ್ಯಾಸಗಿ ಬಿಸಿಲ್ನಾಗ ಮಧ್ಯಾಹ್ನ 12-1 ಗಂಟೆ ಆಗ ಹೊರಗಿಂದ ಬಂದ ಮನುಷ್ಯ, ಅವನಿಗೆ ಜಳಹತ್ತಿ ಬರಲು ಬಿಸಿಲಿನ ನಂಜ, ಅಷ್ಟು ಬಿಸಿಲಿನ ಪ್ರಖರತೆ. ಆ ಜಳಹತ್ತಿ ಬರಲು ಮನೆಯೊಳಗುಳ್ಳ ಬೆಳಕು ಕತ್ತಲೆ ಎನಿಸಿ, ಅವನಿಗೆ ಕಣ್ಣಿಗೆ ಏನಾಗ್ಬಿಟ್ಟಿರ್ತದ, ಬೆಳಕಿನ ನಂಜ, ಹೊರಗಿನ ಪ್ರಕಾಶತೆ ಅವನಿಗೆ ಏನಾಗ್ಬಿಟ್ಟೈತಿ, ಒಂದು ಬಿಸಿಲಿನ ನಂಜು ಅದು ಕಣ್ಣಿಗೆ ಅವನ ಶರೀರಕ್ಕೆ ಎಲ್ಲ ಆವರಿಸ್ಕೊಂಡ್ಬಿಟ್ಟಿರ್ತದೆ. ಒಳಗ್ ಬಂದಂದ್ರ ಏಕದಮ್ಮಾಗಿ ಎಲ್ಲರ ಅನುಭವ ಅದ, ಒಳಗ್ ಬಂದಂದ್ರ ಮನ್ಯಾಗ ಏನ್ ವಸ್ತುನ ಕಾಣುದಿಲ್ಲ. ನೀವೇನ್ ಬಿಡ್ರಿ, ಈಗ ನೀವು ಹಗಲಿನ ಒಳಗ್ ಲೈಟ್ ಹಚ್ಕೊಂಡ್ ಕೂತಿರ್ತೀರಿ, ನಿಮ್ಗೆ ಹೆಂಗ್ ಅನುಭವ ಬರ್ಬಿಡ್ತದೆ. ಆ ಹಳ್ಳ್ಯಾಗ ನೋಡ್ಬೇಕು, ಹೊಲಕ್ ಹೋಗಿರ್ತಾರಲ್ಲ, ಮಧ್ಯಾಹ್ನ ಬಿಸಿಲ್ದಾಗ ನಡಿಪ ಊಟ ಮಾಡಿ ಬರ್ನಂತ ಮನಿಗ್ ಬಂದಿರ್ತಾವ. ಅವಾಗ ನೋಡಿದ್ರೆ ಹಳ್ಳ್ಯಾಗ ಕರೆಂಟ್ ಇರಂಗಿಲ್ಲ. ನೋಡಿದ್ರೆ ಕರೆ ಹಂಚಿನ ಮನಿ ಹೌದಿಲ್ಲ, ಹಂಚಿನ ಮನಿ ಅಲ್ಲೇ ಕಂಬದಂತೆ ಅಲ್ಲೇ ಚರ್ಗಿ ಇಟ್ಟಿರ್ತಾರ, ಎಲ್ಲಾರು ಕುಂತಿರ್ತಾರ ಏನ್ರಿ. ಆದ್ರ ಅವನ ಕಣ್ಣಿಗೆ ಬಂದ ತಕ್ಷಣ ಒಳಗ್ ಏನು ಕಾಣುದಿಲ್ಲ. ಅಂದ್ರ ಒಳಗಿರುವ ಬೆಳಕ ಕತ್ತಲೆ ಆಗಿ ತೋರೈತೆ ಅವಂಗ. ಹೊರಗಿನ ಬೆಳಕಲ್ಲ, ಕತ್ತಲೆ ಆಗಿ ತೋರಿತು. ಮನೆಯೊಳಗುಳ್ಳ ಬೆಳಕು ಅಂದಾರ. ಅಂದ್ರೆ ಮನ್ಯಾಗ ಒಂದು ಬೆಳಕದ, ಅದು ವಿಶೇಷವಾದ ಬೆಳಕಲ್ಲ, ಸಾಮಾನ್ಯ ಬೆಳಕ. ಭ್ರಮ ತೋರ್ಬೇಕಾಗಿತ್ತಂದ್ರೆ ವಿಶೇಷ ಬೆಳಕಿನಲ್ಲಿ ಭ್ರಮ ತೋರಂಗಿಲ್ಲ. ಸಾಮಾನ್ಯದಲ್ಲಿ ಯಾವಾಗ್ಲೂ ಸಾಮಾನ್ಯದಲ್ಲೇ ಭ್ರಮ ತೋರ್ತಾರೆ, ವಿಶೇಷದಲ್ಲಿ ಭ್ರಮ ತೋರಂಗಿಲ್ಲ. ಅಲ್ಲಿ ಮನ್ಯಾಗ ಬೆಳಕಿಲ್ಲ ಅಂತೀರಿ ನಾವು. ಆ ಬೆಳಕ್ ಸಾಮಾನ್ಯ ಬೆಳಕಿನೊಳಗ ಹೆಣ್ಮಕ್ಳ ಅಕ್ಕಿ ಹಸ್ ಮಾಡಕತ್ತಾರ, ಹಳ ತೆಗಿತಾರ ಅದನ್ನ. ಹೌದಲ್ಲ, ಎಲ್ಲಾ ಕೆಲಸ ಮಾಡಕತ್ತಾರ ಅವ್ರು ಏನ್ರಿ. ಆದ್ರೆ ಅಲ್ಲೇ ಸಾಮಾನುಗಳು ಎಲ್ಲಿ ಬೇಕಾದ್ರೆ ಅಲ್ಲೇ ಅದಾವ. ಬಂದವನ ತಲಿ ಕೆಟ್ಟ ಹೋಗಿರ್ತದೆ, ಬಿಸಲಾನ್ ಬಂದು ಏನ್ರಿ ತಲಿ ಕೆಟ್ಟಿರ್ತತಿ. ಏನೋ ವಾದಾಗಿದ ಮಾಡಿದ್ರ ತಗೋನ ಏನೋ ಒಂದ್ ಕಡಿಗಿನ ತಗೊಂತಾನ ಆ ಟೈಮ್ದಾಗ. ಬಿಸಲಾನ್ ಬಂದಿರ್ತಾನವ. ಏನ್ ಮನ್ಯಾಗ ಕರೆಂಟ್ ಕತ್ಲಿಗಿತ್ಲ ಬರೀ ಲೈಟರ್ ಹಚ್ಚಿರ ಒಂದ್ ಸ್ವಲ್ಪ ಅಂತ. ಲೈಟರ್ ಹಚ್ಚ್ರಿ, ಏನ್ ಕೆಟ್ಟ ಕತ್ಲ ಆಗ್ಬಿಟ್ಟತಲ್ಲ. ಅವನ ಹೆಂಡತಿ ಬಾಳ ಹುಷಾರಿರ್ತ. ಇದು ಬಿಸಲಾಂತ ಬಂದತಿ, ಇದು ನಂಜು ಬಡಸ್ಕೊಂಡು 1-2 ನಿಮಿಷ ಕುಂಡ್ರಿ ಅಂತ. 2 ನಿಮಿಷ ಕುಂತ ಎಲ್ಲ ಅವನ್ ಕಾಣಕ್ ಚಲೋ. ಹೌದಲ್ಲ, ಮತ್ ಇದ್ದಾರ್ಗೆ ಆ ಸಾಮಾನ್ಯ ಬೆಳಕಿನೊಳಗೆಲ್ಲ ಕೆಲಸ ನಡೆದವ. ಆ ಬೆಳಕ ಇವನಿಗೆ ಕತ್ತಲೆ ಆಗಿ ತೋರೈತ್ ನೋಡು. ಯಾಕ? ಬಿಸಿಲಿನ ನಂಜ. ಆ ಬಿಸಿಲಿನ ನಂಜಿನಿಂದ ಆ ಮನೆಯೊಳಗಿನ ಸಾಮಾನ್ಯ ಬೆಳಕೆ ಕತ್ತಲೆ ಆಗಿ ತೋರ್ಯಾರ. ಆಮೇಲೆ ವಿಚಾರ ಮಾಡಿ 5 ನಿಮಿಷ ಕುಂತ ಅಂದ್ರ ಆ ಕತ್ತಲೆ ಬೇಡ, ಲೈಟ್ ಗೇಟ್ ಹಚ್ಚೋದ್ ಬೇಡ, ಕಾಣಕತ್ತ ತಾಳಿಗತ್ತ ಏನ್ರಿ, ಕಾಣಕತ್ತದಂತ. ಹಂಗ ಎಷ್ಟ ದೃಷ್ಟಾಂತ ಕೊಡ್ತಾರ, ಯುಕ್ತಿ ಅದು. ಜಳಹತ್ತಿ ಬರಲು ಮನೆಯೊಳಗುಳ್ಳ ಬೆಳಕು ಕತ್ತಲೆ ಎನಿಸಿ ಮತ್ತಮ ಬೆಳಗ ತೋರ್ಪಂತೆ ತಿಳಿ ಆತ್ಮ ಅಖಿಳಬಹುದೆಂದು. ಹಂಗ ಆ ಒಂದು ಬಿಸಿಲಾಂತ ಬಂದಂತ ಒಬ್ಬ ಮನುಷ್ಯ ಸಾಮಾನ್ಯ ಮನೆಯೊಳಗಿರುವಂತ ಸಾಮಾನ್ಯ ಬೆಳಕಿನ ಬೆಳಕವನಿಗೆ ಕತ್ತಲೆಯಾಗಿ ಹೆಂಗ್ ತೋರೈತು, ಹಂಗ ಅವಿವೇಕ ಅಥವಾ ಸ್ವರೂಪದ ಅಜ್ಞಾನದಿಂದ ಚೈತನ್ಯವೇ ಜಗತ್ತಾಗಿ ತೋರೈತಿ. ಚೈತನ್ಯವೇನಾಗೈತಿ? ಜಗತ್ತಾಗಿ ತೋರ. ಚೈತನ್ಯದ ಸಾಮಾನ್ಯ ಜ್ಞಾನದಿಂದ ಇದ್ದಾಗ ಜಗತ್ತಾಗಿ ತೋರ. ಚೈತನ್ಯದ ವಿಶೇಷ ಜ್ಞಾನ ಇದ್ರ ಜಗತ್ ತೋರಂಗಿಲ್ಲ. ಹೌದಿಲ್ಲ? ಹಂಗ ಸಾಮಾನ್ಯ ಬೆಳಕದ ಎಲ್ಲಿ ಮನೆಯೊಳಗ, ಹಂಗ ಚೇತನದ ಸಾಮಾನ್ಯ ಜ್ಞಾನ ಇರ್ಬೇಕಷ್ಟೇ. ದೇವ್ರದಾನ ಚೇತನ ಐತೆ ಅಂತಾರ ಅಷ್ಟ. ದೇವ್ರದಾನ ಅಂತಾರ, ವಿಶೇಷ ಐತಿ. ಆತ್ಮ ಅಂದ್ರೆ ದೇವ್ರಂದ್ರೆ ಯಾರು, ಆತ್ಮ ಲಕ್ಷಣ ಏನು, ಅದೇನ್ ಜ್ಞಾನ ಇಲ್ಲ.
ಅವಂಗ ಅವಂಗೆ ಅಜ್ಞಾನಿ ಮನುಷ್ಯನಿಗೆ ಅವಿವೇಕಿ ಮನುಷ್ಯನಿಗೆ ಆ ಆತ್ಮನ ಸಾಮಾನ್ಯವಾದ ಜ್ಞಾನ ಸಾಮಾನ್ಯ ಜ್ಞಾನ ಅಂದ್ರೆ ನಾವು ಸದ್ರೂಪನ ಗೊತ್ತಿಲ್ಲ ಸುಡುಗಾಡ್ ಗೊತ್ತಿಲ್ಲ ಅವ್ನಿಗೆ. ಅಜ್ಞಾನಿ ಮನುಷ್ಯ ಅವಿವೇಕಿ ಮನುಷ್ಯ ಅವಂಗ ಏನಾಗೈತಿ ಆ ಚೇತನವೇ ಜಗತ್ತಾಯ್ತು. ಮಿಗೆ ನೋಡಿ ಸಂವಿಧಾನ ಬೇಕು ಅಂತ ಹೇಳಿದ್ರಲ್ಲ ಹಂಗ ತಿಳಿ ಏನಂತಾರ ಅವ್ರು ಈ ಸೂತ್ರದೊಳಗ ಪರ್ಯಂತಿ ವಿಶ್ವ ಅರಿವೈಸೆ ಅಂದ್ರೆ ಅಲ್ಲ ಮುಂದೆ ಹೇಳ್ತಾರ ಅದು ಜಳ ಹತ್ತಿ ಬರೋದು ಮನೆಯೊಳಗ ಉಳ್ಳ ಬೆಳಕು ಕತ್ತಲಿ ಎನಿಸಿ ಮತ್ತಮ್ಮ ಬೆಳಗ ತೋರ್ಪಂತೆ ತಿಳಿ ಆತ್ಮ ಅಕೇಳಬಹುದೆಂದು. ಅವಂಗ ಏನಾಗ್ಬಿಡತ್ತೆ, ಅವಂಗ ಚೇತನದ ಜ್ಞಾನ ಇಲ್ಲ, ವಿಶೇಷ ಜ್ಞಾನ ಇಲ್ಲ, ಶಾಸ್ತ್ರ ಸಂಸ್ಕಾರ ಇಲ್ಲ, ಏನು ಇಲ್ಲ. ಅವನಿಗೆ ಆ ಬ್ರಹ್ಮವೇ ಈ ಜಗತ್ತಾಗಿ ತೋರ್ಯದ ಹಂಗಿದ್ರು ಕೂಡ ಅವನಿಗೆ ಏನಾಗ್ಬಿಟ್ಟದ ಅಂತಂದ್ರ ಈ ಜಗತ್ತೊಂದು ಬೇರೆ ಇದಕ್ಕೊಂದು ಇರುವಿಕೆ ಬೇರೆ ಅದ ಹಿಂಗೆಲ್ಲ ಅಜ್ಞಾನದಿಂದ ತೋರಾಕತ್ತಾವ. ಮುಂದ ಅದನ್ನ ಹೆಂಗವ ನಿಗಮಾನುಮಾನ ಯುಕ್ತ್ಯಂತರಂಗಳಿಂ ಮಿಗೆ ನೋಡಿ ಸಂವಿಧಾನ ಬೇಕು. ಯಾವಾಗ ಗುರುಗಳ ಹತ್ರ ಬಂದ ಮುಮುಕ್ಷತ್ವ ಬಂತು, ಗುರುಗಳ ಹತ್ರ ಬಂದ ಅಲ್ಲಿ ಇಟ್ಕೊಂಡು ಶಾಸ್ತ್ರಾದಿಗಳನ್ನ ಮಾಡ್ತಾ ಶಾಸ್ತ್ರ ಸೇವಾ ಕೇಳ್ತಾ ಸೇವಾದಿಗಳನ್ನ ಮಾಡ್ತಾ ಇದ್ಕೊಂಡು ಜ್ಞಾನ ಆಯ್ತು ಅಂತಂದ್ರ ಅವಾಗಂತ ನಾವ ಜಗತ್ತನ್ನೋದು ನಿತ್ಯ ಅದ, ಜಗತ್ತಿಲ್ಲ. ಹಗ್ಗದಲ್ಲಿ ಹಾವು ತೋರಿದಂತೆ ಏನು ಹಗ್ಗವೇ ಹಾವಾಗಿ ತೋರಿದಂತೆ, ಹಗ್ಗದಲ್ಲಿ ಹಾವಾಗಿ ತೋರುದಲ್ಲ, ಹಗ್ಗವೇ ಹಾವಾಗಿ ತೋರಿದಂತೆ. ಹಗ್ಗದಲ್ಲಿ ಹಾವಾಗಿ ತೋರಿತಂದ್ರ ಮತ್ತ ಹಗ್ಗದ ಒಳಗ ಅಡಗಿಸ್ಬೇಕಾಗತ್ತ ಏನ್ರಿ. ಅದಕ್ಕೆ ಹಗ್ಗವೇ ಹಾವಾಗಿ ತೋರಿದಂತೆ, ಮೋಟ ಮರವೇ ಕಳ್ಳಾಗಿ ತೋರಿದಂತೆ. ಹೌದಲ್ರಿ? ಹಿಂಗ ಚೈತನ್ಯವೇ ಅಜ್ಞಾನ ಮೂಲಕ ಜಗತ್ತಾಗಿ ತೋರಿತೆ. ಆಮೇಲೆ ಗುರುಗಳಿಂದ ಶಾಸ್ತ್ರ ಚಿಂತನೆ ಮಾಡಿ ಪ್ರಮಾಣ ಅವೋ ಇವು ವಿಚಾರ ಮಾಡಿ ನೋಡಿದ್ರ ತಿಳಿ ಆತ್ಮ ಅಕೇಳಬಹುದೆಂದು. ಹಿಂದಗಡೆ ಜ್ಞಾನ ಆಕೈತಿ ಎಲ್ಲವೂ ಬ್ರಹ್ಮ ಸ್ವರೂಪದ ಬಿಡಪ್ಪ. ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಎಲ್ಲಾ ಕಡೆಗೂ ಚೇತನನಾದ, ಎಲ್ಲಾ ಕಡೆಗೆ ಇದಮೌಷಧ ಏನ್ರಿ. ಎಲ್ಲಾ ಕಡೆಗೂ ಏನಪ್ಪಾ ಅಂತಂದ್ರ ಈ ಅಸ್ಥಿ ಭಾತಿ ಪ್ರಿಯ, ಅಸ್ಥಿ ಅಂದ್ರ ಸದ್ರೂಪ, ಭಾತಿ ಅಂದ್ರ ಚಿದ್ರೂಪ, ಪ್ರಿಯ ಅಂದ್ರ ಆನಂದ ರೂಪ, ಸಚ್ಚಿದಾನಂದ ರೂಪ ಆತ್ಮವೇ ಐತೆ ಅಂತ ಅವ್ನ ಜ್ಞಾನ. ದೃಷ್ಟಾಂತ ಯುಕ್ತಿ ಕೊಟ್ರು. ಯುಕ್ತಿ ಏನಂತ ಜಳ ಹತ್ತಿ ಬರಲ್ಲ ಅಂತ ಯುಕ್ತಿ ಕೊಟ್ರು. ಅದಕ್ಕೆ ದೃಷ್ಟಾಂತ ಕೊಟ್ಟು ದಾಷ್ಟಾಂತ ಹೇಳಿದ್ರು. ಇನ್ನು ಮುಂದೆ ಹೇಳ್ತಾರ, ಶಿಷ್ಯ ಪ್ರಶ್ನೆ ಮಾಡ್ತಾನ, ಅಲ್ಲ ಬಿಸಿಲಾಂದ ಬಂದಾನ್ರಿ, ಅವನಿಗೆ ಬಿಸಿಲಿನ ಛಾಯ ಅವನಿಗೆ ದೃಷ್ಟಿಗೆ ದೋಷವನ್ನು ಉಂಟು ಮಾಡೈತಿ ನೋಡ್ರಿ. ದೃಷ್ಟಿ ದೋಷದಿಂದ ಮನೆಯಾಗಿರುವಂತ ಬೆಳಕು ಕತ್ತಲೆಯಾಗಿ ಕಾಣಕತ್ತದ, ಅದು ಸಹಜ ಅಂತ ನಾವು ಶಿಷ್ಯ. ಯಾಕ ಬಿಸಿಲಿನ ಪ್ರಕಾರ ಬಿಸಿಲಿನಾಗ ಬಂದಾನ, ದೃಷ್ಟಿ ದೋಷ ಆಗೈತೆ. ದೃಷ್ಟಿ ದೋಷ ಆಗೈತೆ ಅಂದ್ರ ಮತ್ತೆ ಇನ್ನೇನ್ರ ಅವ್ನ ಕಬ್ಬಣ ಕಾಸಿ ಅವ್ನ ಇದು ಮಾಡ್ಬೇಕ, ಅದನ್ನ ತಿಳ್ಕೊಂಡಿ. ಮತ್ ದೃಷ್ಟಿ ದೋಷ ಅಂದ್ರ ದೃಷ್ಟಿದ ಕಣ್ಣಿಗೆ ಅದು ಛಾಯ, ಬೆಳಕಿನ ಛಾಯ ಸಿಕ್ಕಾಪಟ್ಟಿ ಕವಿದ್ ಬಿಟ್ಟದ. ಆ ಒಂದು ಬಿಸಿಲಿನ ನಂಜಿನಿಂದ ದೃಷ್ಟಿಯ ದೋಷದಿಂದ ಮನೆಯಾಗಿರುವಂತ ಬೆಳಕ, ಸಾಮಾನ್ಯ ಬೆಳಕ ಕತ್ತಲಿ ಆಗಿ ತೋರಾಕತ್ತೈತಿ, ಅದು ಸಹಜ. ಆದ್ರ ಜಗತ್ ಎಷ್ಟು ವಿಚಾರ ಮಾಡಿ ನೋಡಿದ್ರುನು ಇದೇನು ಜಡತ್ವ ಬಿಡವಲ್ದು ನೋಡ್ರಿ. ಎಷ್ಟು ವಿಚಾರ ಮಾಡಿ ನೋಡಿದ್ರುನು ಈ ಜಗತ್ತಿನ ಜಡತ್ವ ಹೋಗ್ಬಾರ್ದಲ್ರಿ. ಎಷ್ಟ ನಾನು ಪ್ರಯತ್ನ ಮಾಡಾಕತ್ತಾನ, ಹಿಂದೂ ಸರಿತೀನಿ ಮುಂದೂ ಸರಿತೀನಿ, ಬರೋಬ್ಬರಿನ ಆಗವಲ್ದು ಏನ್ರಿ. ಎಷ್ಟು ತಿಳಿದು ಮಾಡಿದ್ರು ಈ ಜಡತ್ವ ಹೋಗ್ಬೋದಲ್ಲ ಅಂತ ನಾವ ಎಷ್ಟು ವಿಚಾರ ಮಾಡಿದ್ರು ಜಡವಾಗಿ ಕಾಣೋದ್ರಿಂದ ನಿಮ್ಮ ದೃಷ್ಟಾಂತ ನನಗ್ ಬರೋಬ್ಬರಿ ಅನ್ಸ್ವಲ್ದಿದು. ಇವನ್ ತಲಿಯಾಗ ಚಾಣ ಹೊಡಿಬೇಕಿನ್ನ ಹೌದಿಲ್ಲ? ಈ ಬರೋಬ್ಬರಿಗೆಲ್ಲ ತಲಿ ಇವ್ ಚಾಣ ಹೊಡಿಬೇಕು. ಅದಕ್ಕೆ ಹೇಳ್ತಾರ ಅವರು, ಆಯ್ತು ಇನ್ನೊಂದ್ ದೃಷ್ಟಾಂತ ಕೊಡ್ತಿತ್ತು. ಅದೇ ತರಳಂಗೆ ಮರದಾನೆ ಪರಮಾರ್ಥಮಾಗಿರ್ದ ಕರಿ ಎನಿಸಿ ತೋರಿ ತಿಳಿಯ ಮರನೆನಿಸುತ್ತಿಹ ಪರಿಯಂತೆ ವಿಶ್ವವು ಅರಿವೈಶ್ಯ. ಇನ್ನೊಂದ್ ದೃಷ್ಟಾಂತ, ತರಳಂಗೆ ಮರದಾನೆ ಪರಮಾರ್ಥಮಾಗಿರ್ದ ಕರಿ ಎನಿಸಿ ತೋರಿ
ತಿಳಿಯೇ ಮರ ನೆನೆಸುತ್ತಿಹ ಪರಿಯಂತೆ ವಿಶ್ವವು ಅರಿವೈಸ್ಯ. ಒಬ್ಬ ಸಣ್ಣ ಹುಡುಗಪ್ಪ, ಸಣ್ಣ ಹುಡುಗ, ಒಬ್ಬ ಮಗ ಅವನ. ಬಾಳ ದಿವ್ಸಕ್ಕೆ ಒಂದ್ ಗಂಡು ಮಗು ಹುಟ್ಟಿದ. ಆ ಹುಡುಗ ಅಂತ ಒಬ್ಬನ ಮಗ ಇರ್ಬೇಕು, ಬಾಳ ದಿವ್ಸಕ್ಕೆ ಹುಟ್ಟಿರ್ಬೇಕು, ಮನ್ಯಾಗ ಸ್ವಲ್ಪ ಚಲೋ ಇರ್ತಾನ, ಮನ್ತನ ಚಲೋ ಇರ್ಬೇಕು, ತಗೊಂಡ್ ಬೇಡಿದ್ ಕೊಡ್ತಾರ. ಮೊದಲ ಅದು ಶಾಶ್ವತ ಐತನ ಅಂತ ಹೇಳಿ ತಿಳ್ಕೊಂಡನ ಕೊಡ್ತಾರ. ಏನ್ ಯಾರಿಗ್ ಗೊತ್ತ. ಹೌದಲ್ಲ? ಬೇಡಿದ್ ಅವಾಗ ನನಗೊಂದ್ ಆನೆ ಬೇಕು ಅಂತ. ಆನೆ ಬೇಕು ಅಂದಾಗ ಅವಂಗ ಬಡಿಗಾರ್ಗೆ ಹೇಳಿ 1-2 ಫುಟಿಂದ ಕಟ್ಟಿಗೆ ಆನಿ ಮಾಡ್ಸಿ, ಕಟ್ಟಿಗೆ ಆನಿ ಮಾಡಿಸಿ ತಗೋರಪ್ಪ ನಿನಗೆ ಆನಿ ಅಂತ ಕೊಟ್ಟು ಅದು ಆನಿ ಮೇಲೆ ಹತ್ ಕೂಳು. ಅದು ಒಂದ್ ವರ್ಷದ 2 ವರ್ಷದ ಹುಡುಗ, 2 ವರ್ಷದ ಹುಡುಗ, ಬಾಳ 2-3 ವರ್ಷ ಒಳಗ ಅವು. ಈಗ ನೋಡ್ರಿ, ಆಗಿನ ಕಾಲದಾಗ 2-3 ವರ್ಷದ ಹುಡುಗರಿಗೆ ತಿಳುವಳಿಕೆ ಬರಂಗಿಲ್ಲ. 5-5 ವರ್ಷ ಗಟ್ಲೆ ಚಡ್ಡಿ ಹಾಕೊಂಡ್ ತಿರ್ಗಾಡ್ತಿದ್ವು ಅವಾಗ. ಈಗ 2-3 ವರ್ಷದ ಹುಡುಗರಿಗೆ ಕೈಯಾಗ ಮೊಬೈಲ್ ನೋಡ್ಬೇಕು ನೋಡ್ರಿ. ಬರೀ ಮೊಬೈಲ್ ಆಟ. ಎಂತ ಯುಗ ಬಂದೈತ್ರಪ್ಪ ಅದು ವಿಜ್ಞಾನ. ಎಷ್ಟು ವಿಜ್ಞಾನ ಮುಂದುವರೆದ ಅಷ್ಟು ಪರಮಾರ್ಥ ನೀತಿ ಹಾಳಾಗೋಗ್ಯದ, ಧರ್ಮ ಹಾಳಾಗಿ ಹೋಗ್ಯದ, ಕಲಿ ಆವರಿಸಿಕೊಂಡು ಬಿಟ್ಟ. ಏನು ಉಳಿದಿಲ್ಲ. ತಂದೆ ತಾಯಿ ದೇವ್ರ ಜಪಾನ ಮಾಡ್ಬೇಕಂತ ನೀತಿ ಉಳಿದಿಲ್ಲ. ನಾವು ಸದಾಚಾರಿ ಆಗಿರ್ಬೇಕು ಅಂತ ಇಲ್ಲ. ಪೂಜಾ ಪುನಸ್ಕಾರ ದೇವ್ರನ್ನು ಗೊತ್ತಿಲ್ಲ. ಏನು ಎಂತ ಅದು ಆವರ್ಸ್ಕೊಂಡ್ಬಿಟ್ಟದಂದ್ರ ಅಷ್ಟ ಆವರ್ಸ್ಕೊಂಡ್ಬಿಟ್ಟ. ಅದೇನ್ ಮಾಡ್ತಿತ್ತು ಅವಾಗ, ಆನಿ ಮ್ಯಾಲ ಕುತ್ಕೊಂಡು ಆ ಹುಡುಗ ಇದು ನನ್ನ ಆನಿ, ನನ್ನ ಆನಿ, ಆನಿ ಆನಿ ಅಂತಿತ್ತ. ಆ ಹುಡುಗ ದ್ವಾರದಾಗಿ ಒಂದ್ ತಿಳುವಳಿಕೆ ಬಂತು. ಬಾಳ 12 ವರ್ಷ 15 ವರ್ಷ ಮಟ ತಿಳುವಳಿಕೆ ಕೊಡ್ತೈತಲ್ಲ. ಅವಾಗ ಅದ ಒಂದ ತಿಳುವಳಿಕೆ ಬಂತ ತಿಳ್ಕೊರಿ. ಏನೋ 1-5-6 ವರ್ಷ ಒಟ್ಟು ಯಾವ ತಿಳುವಳಿಕೆ ಬಂತು, ಯಾವಾಗಾರ ಬರ್ರಿ ತಿಳುವಳಿಕೆ ಬಂತು. ಒಂದು ಆನೆ ಓಣ್ಯಾಗ ಒಂದ್ ದೊಡ್ಡ ಆನೆನ ಹೊಂಟಿತ್ತು. ಅದೇನಂದ್ಗಳ ಆನೆ ಹೆಂಗಾರ ಆನೆ ಅಂತ ತಿಳ್ಕೊಂಡ. ಆನೆ ಹಿಂಗ ಇರ್ತದಂತ ಜೀವಂತ ನಿನ್ನ ನೋಡಿ ತಿಳ್ಕೊಂಡ. ಅವ ಸಣ್ಣದಿಂದಾಗ ನನ್ನ ಆನೆ ಅಂತ ಅಂತಿದ್ನಲ್ಲ, ಕಟ್ಗಿ ಆನಿ ಬೀಸಾಕ್ಬಿಟ್ಟಾನ. ನೋಡ್ರಿ, ಇದು ನಿಜವಾದ ಆನೆ ಅಲ್ಲೋ ಮಾರಾಯ, ಇದು ಸುಳ್ಳ ಆನೆ ತಿಳ್ಕೊಂಡಿದ್ದೆ ನಾನು. ಆನಿ ಬ್ಯಾರೆ ಐತಿ. ಅದನ್ನ ಒಗದ್ ಬಿಡ್ತಾನವ. ಅದಕ್ಕೆ ಅಂತ ತರಳಂಗೆ ಮರದಾನೆ ಪರಮಾರ್ಥ ಮಾಗಿರ್ದ ಕರಿ ಎನಿಸಿ. ತರಳ ಅಂದ್ರ ಸಣ್ಣ ಹುಡುಗ, ಇನ್ನು ತಿಳುವಳಿಕಿಲ್ಲ. ಏನ್ರಿ, ಅದು 3 ವರ್ಷದ 2-3 ವರ್ಷದ ಹುಡುಗ. ಮರದ ಆನೆ, ಕಟ್ಗಿ ಆನೆ. ಅದಕ್ಕೆ ನಂದನವ ಪರಮಾರ್ಥಮಾಗಿರ್ದ ಕರಿ ಎನಿಸಿ. ಇದು ನಿಜವಾದ ಆನೆಪ ಇದು ಅಂತ ಭಾವನೆ ಮಾಡ್ಕೊಂಡಿದ್ದ. ಕರಿ ಅಂದ್ರ ಆನೆ, ನಿಜವಾದ ಆನೆ ಅಂತ ಭಾವನೆ ಮಾಡ್ಕೊಂಡಿದ್ದ. ತೋರಿ ಕರಿ ಎನಿಸಿ ತೋರಿ ತಿಳಿ ಅಂದ್ರ ಅವ್ನ್ ತಿಳುವಳಿಕೆ ಬಂತಪ್ಪ. ವಿಚಾರ ಮಾಡಿ ದೊಡ್ಡ ಸ್ವಲ್ಪ ತಿಳುವಳಿಕೆ ಬಂತು. ನಿಜವಾದ ಆನೆ ಯಾವ್ದನ್ ಗೊತ್ತಾತು. ಅವಾಗ ತಿಳಿಯೇ ಮರ ನೆನೆಸುತ್ತಿಹ ಪರಿಯಂತೆ. ಯಾವಾಗ ನಿಜವಾದ ಆನೆ ಒಂದ್ ಬ್ಯಾರೆ ಐತೆ ಅಂದಾಗ, ಇದು ನಾ ತಿಳಿದಂತ ಕಟ್ಟಿಗೆ ಆನೆ ನಿಜವಾದ ಆನೆ ಆಗಿದ್ದು. ಇದು ಕಟ್ಟಿಗೆ ಐತಿ, ಇದು ಕಟ್ಟಿಗೆ ಐತಿ, ಇದು ಆನೆ ಅಲ್ಲ, ನಿಜವಾದ ಆನೆ ಅಲ್ಲ, ಇದು ಕಟ್ಟಿಗೆ ಆನೆ ಇದು ಅಂತ ಹೆಂಗ ತಿಳ್ಕೊಂಡಲ್ಲ. ಅದರಂತೆ ಏನ್ರಿ, ಅದರಂತೆ ಅದಕ್ಕ ಹೇಳ್ತಾರ, ಕಟ್ಟಿಗೆ ಆನೆ ಅನ್ಕಂಡ ನಿಜವಾದ ಆನೆ ಅಂತ ಹೆಂಗ್ ಭಾವನೆ ಮಾಡಿದ್ದ. ಒಂದ್ ಕೆಲವು ದಿವ್ಸ ಹೋದ ಮೇಲೆ ಅವಂಗ ನಿಜವಾದ ಆನೆ ಜ್ಞಾನ ಆದಾಗ ಕಟ್ಟಿಗೆದ ಆನೆಯನ್ನ ಬಿಟ್ಟ ಅದ್ ಕಟ್ಟಿಗೆ ಅಂತ ಹೆಂಗ್ ತಿಳ್ಕೊಂಡ. ಹಂಗ ಅಜ್ಞಾನದ ಮೂಲಕವಾಗಿ, ನಮ್ಮ ಅಜ್ಞಾನದ ಮೂಲಕವಾಗಿ ಇದ್ದ ಒಂದು ಬ್ರಹ್ಮ ಜಗತ್ತಾಗಿ ತೋರಾಕತ್ತಿತ್ತು. ಇದ್ದ ಒಂದು ಬ್ರಹ್ಮವೇ ಜಗತ್ತಾಗಿ ತೋರಾಕತ್ತದ ಅಜ್ಞಾನದ ಮೂಲಕವಾಗಿ. ಆ ಜಗತ್ತಿನಲ್ಲಿ ಆ ಜಗತ್ತಿನಲ್ಲಿ ಕಲ್ಪಿತವಾಗಿ ತೋರುವ ಜಗತ್ತಿನಲ್ಲಿ ಏನ್ ಮಾಡ್ತಾನಂತಂದ್ರ ಅದರಲ್ಲಿ ಸತ್ಯತ್ವ ಭಾವನೆಯನ್ನ ಮಾಡ್ತಾನ. ಹೆಂಗ ಕಟ್ಗಿ ಆನೆಗೆ ನಿಜವಾದ ಆನೆ ಅಂತ ಹೆಂಗ್ ತಿಳ್ಕೊಂಡ ಸಣ್ಣ ಹುಡುಗ ತಿಳುವಳಿಕೆ ಇಲ್ದಾಗ, ಹಂಗ ಅಜ್ಞಾನ ಮೂಲಕವಾಗಿ ಬ್ರಹ್ಮವು ಈ ಜಗತ್ತಾಗಿ ತೋರಿದರು. ಈ ಜಗತ್ತು ಬ್ರಹ್ಮ ಸ್ವರೂಪ ಇದ್ರೂ ಕೂಡ ನಮ್ಮ ಸ್ವರೂಪದ ಅಜ್ಞಾನದಿಂದ ಈ ಜಗತ್ತಿಗೆ ಸತ್ಯತ್ವ ಭಾವನೆ ಮಾಡ್ಕೊಂಡ. ಸತ್ಯತ್ವ ಭಾವನೆ ಮಾಡ್ಕೊಂಡಾನ. ಆದ್ರ
ಯಾವಾಗ ಯಥಾರ್ಥ ಜ್ಞಾನ ಆಯ್ತು ಅಂದ್ರ ಬ್ರಹ್ಮ ಸ್ವರೂಪದ ಅಥವಾ ಆತ್ಮನ ಯಥಾರ್ಥ ಜ್ಞಾನ ಆಯ್ತು ಅಂತಂದ್ರ ಅವಾಗ ನಾನು ಜಗತ್ತಿಗೆ ಸತ್ಯ ಅಂತ ತಿಳ್ಕೊಂಡಿದ್ದೆ, ಇದು ಸದಾ ಇರ್ತೈತಿ, ಇದು ಆತ್ಮನಿಗೆ ಭಿನ್ನವಾಗಿ ಐತಿ, ಬ್ಯಾರೆ ಐತಿ ಅಂತ ತಿಳ್ಕೊಂಡಿದ್ದೆ ಅನ್ನುವಂತ ಭಾವ ಹೋಗ್ಬಿಡ್ತದೆ. ಇರೋದು ಒಂದ್ ಚೇತನ ಅದ, ಅದರಲ್ಲಿ ಇದು ಕಲ್ಪಿತವಾಗಿ ತೋರ್ಯಾರ ಅಂತ ಇದನ್ನ ಹಿಂಗ ಜಗತ್ತಾನ ಮಿಥ್ಯಾಕರಿಸಿ ಬಿಡ್ತಾನ. ಜಗತ್ತಾನ ಮಿಥ್ಯಾಕರಿಸಿ ಇರುವುದು ಒಂದೇ ಒಂದು ಚೇತನದ ಬ್ರಹ್ಮಚೇತನ ಅರಿವು, ಅದೇ ನಾನಿದ್ದೇನೆ, ಅದೇ ನನ್ನ ಆತ್ಮಸ್ವರೂಪ ಅಂತ ಹಿಂಗ ತಿಳ್ಕೊತಾನ. ಅದಕ್ಕ ಈ ರೀತಿಯಾಗಿ ಯುಕ್ತಿ ಹೇಳಿದ. ಯುಕ್ತಿ ಹೇಳಿದ ಮುಂದ ಮತ್ ಪ್ರಶ್ನೆ ಮಾಡ್ತಾನ, ಮತ್ತ ಅದಕ್ಕೊಂದು ಇನ್ನೊಂದು ಯುಕ್ತಿ ಹೇಳ್ತಾರ. ಆ ವಿಷಯವನ್ನ ಮತ್ ನಾ ನೋಡ್ಲಿಂತ ಇವತ್ತಿನ ವಿಷಯ पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। चित्तारूढदयानिधि ಬೆಳಗುವೆ ಆರತಿಯ ಬೆಳಗುವೆ ಆರತಿಯ ನರವಾರಕ್ಕೆ ನೀವರ ಪಂಚಾಕ್ಷರಿ ಮಂತ್ರವ ಬೋಧಿಸಿದೆ, ಗುರುವರ ಮಂತ್ರವ ಬೋಧಿಸಿದೆ. ಮೇರೆ ಘೋರ ಕಾರಣ ಬಾಧೆಯ ಬಿಡಿಸೋ